ಚಾನಲ್ ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಹಾಗೆ ರ್ಯಾಂಡಮ್ ಆಗಿ ನಾನು ಏನೆಲ್ಲ ಮಾಡ್ತೀನಿ ಅಂತೇಳಿ ಇರುತ್ತೆ. ಮತ್ತು ಹೇಮಂತ್ ಊರಿಂದ ಬರುವಾಗ ಸ್ವಲ್ಪ ನುಗ್ಗೆಕಾಯಿ ಹಣ್ಣು ಎಲ್ಲ ತಂದಿದ್ದ ಅಲ್ವಾ, ಪರಂಗಿ ಹಣ್ಣಿತ್ತು. ತುಂಬ ದೊಡ್ಡದು ಗೈಸ್, ಅದು ನಿಮಗೆ ತೋರಿಸಿದ್ದೀನಿ ಪ್ರೀವಿಯಸ್ ವ್ಲಾಗಲ್ಲಿ. ಅದನ್ನು ನಿನ್ನೆ ಅರ್ಧ ಕಟ್ ಮಾಡ್ಕೊಂಡು ತಿಂದ್ವಿ ಆಲ್ರೆಡಿ. ಸೊ ಇನ್ನೂ ಅರ್ಧ ಉಳಿದಿದೆ. ಅದನ್ನ ಇವತ್ತು ಜ್ಯೂಸ್ ಮಾಡೋಣ ಅಂತ ಡೈಲಿ ತಿಂದು ಅದು ಅಂದರೆ ಹಣ್ಣೆ ತಿನ್ನೋದೇನಕ್ಕೆ, ಒಂದಿನ ಹಣ್ಣು ತಿನ್ನೋಣ ಒಂದಿನ ಜ್ಯೂಸ್ ಮಾಡೋಣ ಅಂತೇಳಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನುಗ್ಗೆಕಾಯಿನ ಸಾಂಬಾರು ಮಾಡೋಣ ಅಂತ ಗೈಸ್. ಬಿಸಿಲು ಏನು ಇದು ನುಗ್ಗೆಕಾಯಿ ಸಾಂಬಾರು ಅಂತಿದ್ದೀರಾ, ಹೆವಿ ಬಿಸಿಲಿದೆ ಅಂತ ಎಲ್ಲ ಏನು ಹೇಳ್ಬೇಡಿ. ಸೊ ಸೀಸನಲ್ಲಿ ಯಾವ್ಯಾವ ಸಿಗ್ತಾವೋ ಅವನ್ನ ಮಾಡಲೇಬೇಕು. ಬಿಸಿಲಿರಲಿ ತಂಪಿರಲಿ, ಯಾವ್ಯಾವ ಸೀಸನಲ್ಲಿ ಏನೇನು ಹಣ್ಣು ಬರುತ್ತೋ ಏನೇನು ತರಕಾರಿ ಬರುತ್ತೋ ಅದೇ ನಮ್ಮ ಬಾಡಿಗೆ ಒಳ್ಳೆಯದು ಅಂತ ಹೇಳ್ಬೋದು. ಸೊ ನುಗ್ಗೆಕಾಯಿ ಈ ಸೀಸನಲ್ಲಿ ಆಲ್ಮೋಸ್ಟ್ ಬಿಡೋದು. ಸೊ ಇವತ್ತು ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾಂಬಾರು. ಹಾಗೆ ಹುಣಸೆ ಚಿಗುರು ಅಷ್ಟೊಂದು ವೇಸ್ಟ್ ಆಗಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು ಗೈಸ್ ನನಗೆ. ಫಸ್ಟ್ ಟೈಮ್ ನಾನು ಊರಿಂದ ತರಿಸಿದ್ದು ಅದನ್ನು. ನಮ್ಮ ಆಂಟಿ ತುಂಬ ಜಾಸ್ತಿ ಒಂದು ಮರ ಆಗೋಷ್ಟು ಕಳಿಸಿದ್ದಾರೆ ನಮ್ಮ ಪಕ್ಕದ ಮನೆಯವ್ರಿಗೂ. ಮತ್ತು ಅಲ್ಲಿ ಆ ಏರಿಯಾದಲ್ಲಿ ಆಂಟಿ ಇದ್ದಾರಲ್ಲ ಒಬ್ಬರು, ಅವ್ರಿಗೆ ಕಳ್ಸೋಕು ಅಂತೇಳಿ ಎಲ್ರಿಗೂ ಸೇರಿ ಕಳಿಸಿದ್ರು. ಅಷ್ಟೊಂದು ಒಂದು ಹಾಫ್ ಆನ್ ಅವರ್ 1 ಅವರ್ ಅಂತೂ ಟೈಮ್ ವೇಸ್ಟ್ ಮಾಡಿ ಕಿತ್ತಿರ್ತಾರೆ. ಸೊ ಅದು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಹಂಗಾಗೋಗ್ಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ವೇಸ್ಟ್. ಅದು ಇನ್ನು ಅಷ್ಟೇ ಅಡುಗೆ ಮಾಡಿದ್ರು ಅಷ್ಟೇ ಟೇಸ್ಟ್ ಇರೋದಿಲ್ಲ. ನೆಕ್ಸ್ಟ್ ಟೈಮ್ ನಾನೇ ಹೋದಾಗ ಕಿತ್ಕೊಂಡು ಜೋಪಾನವಾಗಿ ತೊಗೊಂಡ್ಬರ್ಬೇಕು ಗೈಸ್. ಫಸ್ಟ್ ಟೈಮ್ ಇಷ್ಟಪಟ್ಟು ತರಿಸಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಮತ್ತೆ ನಾನೇ ಹೋಗ್ತೀನಲ್ಲ ಆವಾಗ ತೊಗೊಂಡು ಬರ್ತೀನಿ. ಆವಾಗ ನಿಮಗೆ ಹುಣಸೆ ಚಿಗುರದ್ದು ರೆಸಿಪಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ. ಇವಾಗ ಸದ್ಯಕ್ಕೆ ನುಗ್ಗೆಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ಗೈಸ್, ನಿನ್ನೆ ಹೂ ಕಟ್ಟಿದ್ನಲ್ವಾ, ನಿನ್ನೆ ಮುಟ್ಕೊಳ್ಳಿಲ್ಲ ಗೈಸ್, ಅದಕ್ಕೆ ಇವತ್ತು ಚೆನ್ನಾಗಿದ್ಯಾ? ನನಗಂತೂ ಕನಕಾಂಬರ ಯಾವುದೇ ಹೂ ಆದರೂ ಇಷ್ಟ, ಬಟ್ ನಾನು ಕಟ್ಟಬೇಕು, ಗುತ್ತು ಕಟ್ಟಿರಬೇಕು, ಅವೇ ಇಷ್ಟ ಆಗೋದು. ಇನ್ನೂ ಸ್ವಲ್ಪ ಇದ್ದಾವೆ, ಅವನ್ನ ನಾಳೆಗೆ ಎತ್ತಿಟ್ಟಿದ್ದೀನಿ. ಚೆನ್ನಾಗಿರ್ತಾವೆಲ್ಲ ಗೊತ್ತಿಲ್ಲ. ಸ್ವಲ್ಪ ನಮ್ಮ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಕೊಟ್ಟೆ. ಅಂದರೆ ಮುಂಚೆ ಇದ್ವಲ್ಲ ಬಗ್ಲುಗುಂಟಲ್ಲಿ, ಆ ಅಂಟಿಗೆ ಸ್ವಲ್ಪ ಕಳ್ಸಿದ್ದೀನಿ. ಎಷ್ಟು ಉದ್ದ ಹೂವಾಗಿದ್ವು ಅದರಲ್ಲಿ ಸ್ವಲ್ಪ ಇವತ್ತು ಸ್ವಲ್ಪ ಮುಟ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಹಾಗೆ ನಾನು ನಿನ್ನೆ ಸ್ವಲ್ಪ ನುಗ್ಗೆಕಾಯಿ ಹಾಕಿ ಕಳಿಸಿದೆ ಪ್ರತಿಯೊಬ್ಬರಿಗೆ. ಆ ಆಂಟಿಗೂ ಸ್ವಲ್ಪ ಹೂ ಕಳಿಸಿದ್ದೀನಿ. ಊರಿಂದ ತಂದು ಹೂವೇ ಚಂದ, ಇಷ್ಟ. ಊರಲ್ಲಿ ಏನೇ ತರಲಿ ಇಷ್ಟ ಆಗುತ್ತೆ. ಹಾಗೇನೆ ನಂಗಂತೂ ಸಖತ್ ಖುಷಿ ಆಗ್ತಿದೆ. ಈ ಥರ ಊರಿಂದ ತಂದು ನಾನೇ ಕಟ್ಟಿ ನಾನೇ ಮುಟ್ಕೊಳ್ಳೋದು ಸಕ್ಕತ್ತಾಗಿರುತ್ತೆ. ಇಲ್ಲಿ ತಂದು ಕಟ್ಟಿ ಮುಡ್ಕೊಳ್ಳೋದು ಅದೇ ಒಂಥರ ಬೇರೆ ಫೀಲಿಂಗು. ಊರಿಂದ ಬಂದಮೇಲೆ ಅಲ್ಲಿಂದ ತಂದು ಏನೇ ತರಕಾರಿ ಆಗಲಿ, ಆಮೇಲೆ ಏನೇ ಒಂದು ಅಲ್ಲಿಂದ ತಂದಿದ್ದನ್ನ ಅದೇ ಒಂಥರ ಬೇರೆ ಫೀಲ್ ಕೊಡುತ್ತೆ ಗೈಸ್. ನಿಮಗೂ ಹೀಗೇನ ಕಮೆಂಟ್ ಮಾಡಿ ಗೈಸ್. ಫಸ್ಟು ನುಗ್ಗೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಇಷ್ಟಿಷ್ಟು ದಪ್ಪ ಇದೆ, ಬಲ್ತಿಲ್ಲ ಗೈಸ್. ಇದು ನಮ್ಮ ಗಿಡದಲ್ಲಿ ಇದೇ ಥರ ಬಿಡೋದು, ಎಳೆದೇನೆ, ಏನು ಬಲ್ತಿಲ್ಲ. ಚಿಕ್ಕದು ಇಲ್ಲಿ ನಾವು ತರ್ತೀವಲ್ವ ಗೈಸ್, ಅದು ಚಿಕ್ಕದಾಗಿರುತ್ತೆ, ಅದು ಎಳೆದು ಅನ್ಕೋತೀವಿ. ಇದು ನೋಡೋಕ್ಕೆ ಸ್ವಲ್ಪ ದಪ್ಪ ಇರೋದಕ್ಕೆ ಬಲ್ತಿದೆ ಅನ್ಕೋತೀವಿ, ಏನು ಬಲ್ತಿಲ್ಲ, ಎಳೆದೇನೆ. ಇವನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಗೈಸ್. ಈ ಸಿಪ್ಪೆ ಎಲ್ಲ ತೆಗೆದ್ರೆ ಈ ಥರ ನಾರು ಬೇಗ ಬೆಂದೋಗ್ಬಿಡುತ್ತೆ, ಅದಕ್ಕೆ ನಾರು ತೆಗಿಬಾರ್ದು. ಈ ಚಾಕುದಲ್ಲಿ ನಾರು ತೆಗಿದಂಗೆ ಕುಯ್ಯೋದಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಜಾಸ್ತಿ ಆಲ್ಮೋಸ್ಟ್ ಕತ್ತಿ ಯೂಸ್ ಮಾಡ್ತೀನಿ ಗೈಸ್ ತರಕಾರಿ ಹೆಚ್ಚೋದಕ್ಕೆ, ನನಗೆ ಅದೇ ರೂಢಿಯಾಗಿರೋದು. ಹಾಗೆ ಇಲ್ಲಿ ಬೆಂಗಳೂರಲ್ಲಿ ನುಗ್ಗೆಕಾಯಿ ಅಪ್ಪ ಗೈಸ್ 100 ರೂಪಾಯಿ kg ಆಗಿದೆ. 1/4 kg ತೊಗೊಂಡ್ರೆ 40 ರೂಪಾಯಿ. ಸಿಕ್ಕಾಪಟ್ಟೆ ರೇಟು ಗೈಸ್. ನಮ್ಮೂರಲ್ಲಾದರೆ ಫ್ರೀಯಾಗೆ ಕೊಟ್ಬಿಡ್ತಾರೆ, ಯಾರಿಗಾದ್ರೂ ಬೇಕು ಅಂದರೆ ಅಕ್ಕಪಕ್ಕದ ಮನೆಯವ್ರಿಗೆ ಆಗಲಿ, ಯಾರು ಗಿಡ ಹಾಕಿರಲ್ಲೋ ಅವ್ರಿಗೆಲ್ಲ ಫ್ರೀಯಾಗೆ ಕೊಟ್ಬಿಡ್ತಾರೆ. ಹಳ್ಳಿನೇ ಸಿಟಿನೇ ಅಲ್ವಾ. ಗೈಸ್, ನನಗೆ ಚಾಕುದಾಗ ಅಷ್ಟೊಂದು ನೀಟಾಗೆ ಬರಲಿಲ್ಲ, ಅದು ನಾರೆಲ್ಲ ಕಿತ್ತೋಗ್ತಾಯಿತ್ತು. ಅದಕ್ಕೋಸ್ಕರ ಕತ್ತಿಲೇ ಕಟ್ ಮಾಡ್ತಾಯಿದ್ದೀನಿ ಗೈಸ್. ಅದು ನಾರು ಹೋಗ್ಬಿಟ್ರೆ ಅಂದರೆ ಫುಲ್ ಬೇಗ ಬೆಂದೋಗ್ತಾವೆ, ಒಂದು ವಿಜಿಲ್ಗೆ ಬೆಂದೋಗ್ಬಿಡುತ್ತೆ ಇದು ನುಗ್ಗೆಕಾಯಿ.
ಅಷ್ಟು ಸಾಫ್ಟ್ ಗೈಸ್ ಇದು, ಅದಕ್ಕೆ ಕತ್ತಿಲೇ ಕಟ್ ಮಾಡ್ತಾ ಇದೀನಿ. ಆಗಿನ ಕಾಲದ್ದೇ ಚಂದ ಯಾವುದೇ ಆಗಲಿ ಅಲ್ವಾ. ನೋಡಿ ಬಲ್ತಿಲ್ಲ, ಇದು ಎಳೆದೆ. ಅಂದರೆ ಬಿಸಿಲಿಗೆ ತಂದು 2 ದಿನ ಆಯ್ತಲ್ವಾ, ಸ್ವಲ್ಪ ಮೆತ್ತಗಾಗಿದ್ದಾವೆ ಅಷ್ಟೇ. ಫ್ರಿಜ್ ಇದ್ದಿದ್ರೆ ಅದರಲ್ಲಿ ಇಟ್ಕೊಂಡಿದ್ದಿದ್ರೆ ಏನಾಗ್ತಿರ್ಲಿಲ್ಲ. ಬಟ್ ಈಗೂ ಏನೂ ಆಗಿಲ್ಲ, ಚೆನ್ನಾಗಿದ್ದಾವೆ. ತೊಳೆದ್ಬಿಟ್ಟು ಸಾಂಬಾರು ಮಾಡೋದು ಗೈಸ್. ಎಲ್ಲ ನುಗ್ಗೆಕಾಯಿನೂ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್. ಇದಕ್ಕೆ ಗೈಸ್ ಖಾರ ರುಬ್ಬೋದಕ್ಕೋಸ್ಕರ ಕಾಯಿ ತುರಿ ಹಾಕ್ಕೋಬೋದು. ನಮ್ಮದು ಸ್ವಲ್ಪ ಕಾಯಿ ಒಣಗಿತ್ತು, ಅದಕ್ಕೋಸ್ಕರ ನಾನು ಕಟ್ ಮಾಡಿದ್ದೀನಿ ಸಣ್ಣದಾಗೆ. ಆಮೇಲೆ 2 ಟೊಮೆಟೊ ಹಾಕ್ತಾಯಿದ್ದೀನಿ. ಆಮೇಲೆ 1 ಬೆಳ್ಳುಳ್ಳಿ, ಅದಕ್ಕೆ 1 ಚಮಚ 1.25 ಚಮಚ ಹಾಕ್ಕೊಳ್ಳಿ ಗೈಸ್ ಧನಿಯಾ ಪುಡಿ. ನಮ್ಮ ಕಡೆ ಖಾರ ಸಾಂಬಾರ ಎಲ್ಲ ಬೇರೆ ಬೇರೆ ಇರುತ್ತೆ. ಸಾಂಬಾರು ಪೌಡ್ರ್ ಥರ ಎಲ್ಲ ಮಿಕ್ಸ್ ಹಾಕ್ಸಲ್ಲ ನಾವು. ಅಚ್ಕಾರದ ಪುಡಿನೂ ಧನಿಯಾ ಪುಡಿ ಬೇರೆ ಬೇರೆ ಸಪ್ರೇಟಾಗಿರುತ್ತೆ ಗೈಸ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ರುಬ್ಬಿದ್ರೆ ಖಾರ ರೆಡಿ. ಇಷ್ಟೇ ಸಾಕೋದು, ನಾನು ಜಾಸ್ತಿ ಏನೋ ಹಾಕೋದಿಲ್ಲ. ಬೇಕು ಅಂದರೆ ಈ ಕೊತ್ತಂಬರಿ ಸೊಪ್ಪು ಇದ್ದರೆ ಮನೇಲಿ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ ಗೈಸ್. ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಬಿಟ್ಟು, ಒಬ್ಬೊಬ್ಬರು ಎಲ್ಲ ಸಾಂಬಾರು ಎಲ್ಲ ಬೆಂದಾದ್ಮೇಲೆ ಒಗ್ಗರಣೆ ಹಾಕ್ತಾರೆ. ನಾನು ಸ್ಟಾರ್ಟಿಂಗೇ ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರ್ ವಿಸಿಲ್ ಕ್ಲೋಸ್ ಮಾಡಿಬಿಡ್ತೀನಿ ಗೈಸ್. ಒಂದೇ ಸಲಗೆ ಅದು ವಿಸಿಲ್ ಬಂದ್ಬಿಡ್ಬೇಕು. ಮತ್ತೆ ಬೇಯಿಸಿ ಮತ್ತೆ ಆಮೇಲೆ ಒಗ್ಗರಣೆ ಹಾಕೋದೇನು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗೇ ಹಾಕ್ತೀನಿ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಗೈಸ್ ಆಮೇಲೆ ನಾನು ಕರ್ಬೇವಿನ ಸೊಪ್ಪನ್ನ ಫ್ರೆಶ್ದೇನು ತರಕ್ಕೆ ಹೋಗಲ್ಲ, ಊರಿಂದ ತಂದಿರೋದೇ ಒಣಗಿಸಿ ಇಟ್ಕೊಂಡಿರ್ತೀನಿ, ಅದೇ ಯೂಸ್ ಮಾಡ್ತೀನಿ ಗೈಸ್ ಸಾಂಬಾರಿಗೆ. ಫ್ರೆಶ್ಶಾಗೇನು ಯಾವಾಗಲೂ ತರಕ್ಕೆ ಹೋಗೋದಿಲ್ಲ. ಒಂದ್ಸಲ ಊರಿಂದ ತಂದುಬಿಟ್ರೆ ಆಯಿತು, ಅದನ್ನೇ ಯೂಸ್ ಮಾಡ್ತೀನಿ. ಗೈಸ್ ಚಟಪಟ ಅಂತ ಇದೆ, ಜಾಸ್ತಿ ಬಿಟ್ಟರೆ ಎಲ್ಲ ಸಿಡಿದು ಬಿಡುತ್ತೆ. ಹಾಕ್ಬಿಡೋಣ ನಾವು ಒಗ್ಗರಣೆ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ನುಗ್ಗೆಕಾಯಿ ಹಾಕೋತೀನಿ ಗೈಸ್ ಫಸ್ಟ್. ಸ್ವಲ್ಪ ಬ್ರೌನ್ ಕಲರಾಗಿ ಚೇಂಜ್ ಆಗಿದೆ, ಸಾಕಿಷ್ಟು. ಈಗ ನುಗ್ಗೆಕಾಯಿನೂ ಹಾಕ್ಬಿಡ್ತೀನಿ. ಕಟ್ ಮಾಡಿ ತೊಳೆದು ಹಾಕೋಬೇಕು. ಗೈಸಿನ ಖಾರ ಎಲ್ಲ ರುಬ್ಕೊಂಡಿದ್ನಲ್ವ, ಆ ಖಾರನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. ಖಾರ ರುಬ್ಕೊಂಡಿದ್ದೀನಿ, ರುಬ್ಬಿರೋದನ್ನ ಇದ್ರಲ್ಲಿ ಹಾಕೋತಾ ಇದ್ದೀನಿ.
ಗೈಸ್ ಈಗ ಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ತಾ ಇದ್ದೀನಿ, ನುಗ್ಗೆಕಾಯಿ ಜಾಸ್ತಿ ಇರೋದ್ರಿಂದ. ಇವಾಗ ಇಷ್ಟೊಂದು ಇದಾವೆ ಗೈಸ್, ಎಲ್ಲ ಬೆಂದಾದ್ಮೇಲೆ ಒಂದು ಅರ್ಧ ಪಾತ್ರೆ ಆಗುತ್ತೆ ಅಷ್ಟೆ, ಅರ್ಧ ಕುಕ್ಕರ್. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡೋದು ಗೈಸ್. ಪ್ಲೇಟ್ ಮುಚ್ಚೋದಷ್ಟೇ. ಆ ಪ್ಲೇಟಿಗೆ ಗೈಸ್ ನಿನ್ನೆ ಅರ್ಧ ಕಟ್ ಮಾಡಿದ್ವಿ, ಇವಾಗ ಅರ್ಧ ಕಟ್ ಮಾಡ್ತಾ ಇದೀವಿ ಗೈಸ್. ಹೈಬ್ರಿಡ್ ಪರಂಗಿಹಣ್ಣು ಇದು, ಹೈಬ್ರಿಡ್ ಗೈಸ್, ಅದಕ್ಕೆ ಇಷ್ಟು ದೊಡ್ಡದಾಗಿರೋದು. ನಾಟಿದಾಗಿದ್ರೆ ನಮ್ಮನೇಲಿ ಊರ ಹತ್ರ ಇರ್ತಿದ್ವಲ್ಲ, ಚಿಕ್ಕ ಇಷ್ಟಿಷ್ಟೇ ಇರೋವು. ಬಟ್ ಇದು ಹೈಬ್ರಿಡ್ ಗೈಸ್, ಪೂರ್ತಿ ಹಣ್ಣಾದ್ರೂ ಏನು ಅಷ್ಟು ಚೆನ್ನಾಗಿರಲ್ಲ ಗೈಸ್. ಇದನ್ನು ಊರಿದ್ದಲ್ಲ ತಂದಿದ್ದು, ಅಂದ್ರೆ ನಮ್ಮ ಹೊಲದಲ್ಲ, ಗಂಡರೊಳಗೆ ಕಳ್ತನ ಮಾಡ್ಕೆ ಬಂದವ್ರು, ಪಕ್ಕೆ ಹೊಲದ ಎತ್ಕೊಂಡ್ವಿ. ಅವ್ರಿಗೆ ಗೊತ್ತಿಲ್ಲ ಅವ್ರದ್ದೇ ಹೊಲದ್ದು ಅಂತ ಅಷ್ಟೇನು. ವಿಡಿಯೋ ನೋಡಿರೋ ಅವ್ರಿಗೇನು ಗೊತ್ತಾಗಲ್ಲ. ಎಷ್ಟು ಜನ ಗಾಯ್ಸ್, ಇನ್ನ ಅವರು ಫಸ್ಟ್ನೇ ಬೀಡ್ ಕೂಡ ಬಿಡ್ಸಿಲ್ಲ ಗಾಯ್ಸ್, ನಾವೇ ಎತ್ಕೊಂಡ್ಬಂದಿರೋದ ಫಸ್ಟ್ ಕಾಯಿ. ಅಂದ್ರೆ ದುಡ್ಡು ಕೊಟ್ಟು ತರ್ಬೇಕು ತಾನೇ, ಫಸ್ಟ್ಗೆ ತಂದಿದ್ದೀರಾ ಬೋಣಿಗೆ ಮಾಡಿ. ಅವ್ರು ಇರ್ಲಿಲ್ಲ, ಅದಕ್ಕೆ ಕಳ್ತನ ಮಾಡೋದು. ಕಳ್ತನ ಅಂತಲ್ಲ ಅದು, ಹೋದ್ವಿ ಕಂಡು ತಗೊಂಡ್ವಿ ಅಷ್ಟೇ, ಕಳ್ತನ ಅಲ್ಲ ಅದು. ಓನರ್ ಇಲ್ದೆಲ್ಲ ಕಿತ್ಕ ಬಂದಿರೋದು ಕಳ್ತನನೇ. ಹಂಗಲ್ಲಮ್ಮ, ಹಣ್ಣೆಲ್ಲ ತೆಗಿತದ ನೋಡಿ ಗಾಯ್ಸ್. ಅದು ಸಿಪ್ಪೆ ತಿಂದ್ರೆ ಇದಾಗುತ್ತೆ, ಅದಕ್ಕೆ ಕ್ಲೀನ್ ಆಗಿ ತೆಗಿತಾ ಇದ್ವಿ. ಅದಕ್ಕೆ ಹಣ್ಣೆಲ್ಲ ತೆಗಿಯಂತ. ಹಣ್ಣ ಅದೆಷ್ಟೋ ತೆಳ್ಳಗೈತೆ ನೋಡು. ಬೀಜ ನೋಡಿ ಗೈಸ್ ಎಷ್ಟೊಂದಿದ್ವು, ಎಲ್ಲ ತೆಗ್ದಾನೆ. ಇಲ್ಲೇ ಎಲ್ಲಾದ್ರೂ ಹಾಕಬೇಕು, ಹುಟ್ಟವೆ. ಬಿಸಿಲಾಗಿ ಯಾವ ಹುಡ್ತಾವೆ, ಮಳೆ ಬರಬೇಕು. ಚೆನ್ನಾಗಿದೆ ನೋಡಕ್ಕೆ ಇವತ್ತು, ನೆನ್ನೆಗಿಂತ. ನೆನ್ನೆ ಸ್ವಲ್ಪ ಕಾಯಿ ಥರ ಐತಿ, ಇವತ್ತು ಹಣ್ಣಾಗಿದೆ ಗೈಸ್. ಅಲ್ಲೇ ದೊಗಿತಾ ಇದ್ದಾನೆ. ಗೈಸ್ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾನೆ. ಕೊಡಲ್ಲ, ತಿಮ್ಮಕ್ಕೆ ಯೋಚನೆ ಮಾಡ್ತಾನೆ ಗೈಸ್, ಕೊಡ್ಲಾ ಅಂತ. ಅದಷ್ಟು ಜ್ಯೂಸ್ ಮಾಡಿರ್ ಬೇಜಾನ ಐತೆ ಹೇಳಿ. ಅಷ್ಟು ಸ್ವೀಟ್ ಇಲ್ಲ ಗೈಸ್, ಸಪ್ಪೆ. ಚಿಕನ್ ಕಟ್ ಮಾಡ್ದಂಗೆ ಕಟ್ ಮಾಡ್ತಾವನು ಹಿಡ್ಕೊಂಡು. ಸ್ವಲ್ಪ ಸಾಕಲ್ಲ ಸಕ್ಕರೆ? 2 ಸ್ಪೂನ್ ಹಾಕು. ಜಾಸ್ತಿ ಸಕ್ಕರೆ ತಿನ್ಬಾರ್ದು ಬಿಡು ಗೈಸ್. ಸಕ್ಕರೆ ಹಾಕ್ಬಿಟ್ಟವ್ರೆ, ಇವಾಗ ಮಿಕ್ಸಿಗೆ ಹಾಕೋದಷ್ಟೇ. ಮಿಕ್ಸಿಗೆ ಹಾಕಿ ಆಮೇಲೆ ತೋರಿಸ್ತೀನಿ ಗೈಸ್. ಮಿಕ್ಸಿಗೆ ಹಾಕಾಯ್ತು, ಈಗ ಒಂದು ಬೌಲ್ಗೆ ಹಾಕ್ಬಿಟ್ಟು ಎತ್ತಿಡ್ತೀನಿ. ಈ ಸಾಂಬಾರಾಗಿದೆ, ಊಟ ಮಾಡಿ ಆಮೇಲೆ ಜ್ಯೂಸ್ ಕುಡಿಯೋದು ಗೈಸ್. ನುಗ್ಗೆಕಾಯಿ ಸಾಂಬಾರಂತೂ ಸಖತ್ತಾಗಿದೆ ಗೈಸ್, ಟೇಸ್ಟ್. ಬನ್ನಿ ಊಟ ಮಾಡೋಣ ಗೈಸ್. ಊಟ ಮಾಡಿದ ತಕ್ಷಣ ಏನು ಜ್ಯೂಸ್ ಕುಡಿತಾ ಇಲ್ಲ. ಊಟ ಮಾಡಿದ್ದು ನಾವು 3 ಗಂಟೆಗೆ, ಆವಾಗಲೇ ಈಗ 5:30 ಆಗಿದೆ ಗೈಸ್ ಟೈಮು. ನೋಡಿ ಎಷ್ಟು ಗಟ್ಟಿಯಾಗಿದೆ. ನಮ್ಮನೆಯವರು ಅದು ಅಷ್ಟೊಂದು ಗಟ್ಟಿಯಾಗಿದೆ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಬಟ್ ಅದು ಬಟರ್ ಫ್ರೂಟ್ ಜ್ಯೂಸ್ ಬರುತ್ತಲ್ಲ, ಆ ಥರ ಚೆನ್ನಾಗಿರುತ್ತೆ ಗಟ್ಟಿ ಇದ್ದರೆ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಈ ಪಾತ್ರೆಗೆ ಹಾಕಿದ್ವಿ ಗೈಸ್, ಮಿಕ್ಸ್ ಮಾಡಿ ಎಲ್ಲನೂ. ಚೆನ್ನಾಗಿದೆ ನೋಡಿ. ನಮ್ಮ ಹೇಮಂತ್ ಸ್ಪೂನಲ್ಲಿ ಹಾಕೊತಾವನೆ ಗೈಸ್. ತುಂಬ ತೆಳು ಆದರೆ ಕುಡಿಯೋದಕ್ಕೆ ಜಾಸ್ತಿ ಆಗುತ್ತೆ ಅಂತೇಳಿ ಹಾಗೆ ಗಟ್ಟಿಗೆ ಜ್ಯೂಸ್ ಮಾಡಿದ್ದೀವಿ. ಬಟರ್ ಫ್ರೂಟ್ ಜ್ಯೂಸ್ ಇರುತ್ತಲ್ಲ ಆ ಥರ. ನಾನು ಜ್ಯೂಸ್ ಅಂಗಡಿಲೆಲ್ಲ ಪಪ್ಪಾಯ ಜ್ಯೂಸ್ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೆ ಗೈಸ್. ಪಪ್ಪಾಯ ಜ್ಯೂಸ್ ಎಲ್ಲ ಜ್ಯೂಸ್ ಅಂಗಡೀಲಿ ಮಾಡಲ್ವಂತೆ. ಚೆನ್ನಾಗಿತ್ತು ಗೈಸ್ ಪಪ್ಪಾಯ ಜ್ಯೂಸು. ಮನೇಲಿ ಮಾಡಿದ್ರೂ ಒಳ್ಳೆ ಫ್ಲೇವರ್ ಇತ್ತು, ಚೆನ್ನಾಗಿತ್ತು. ಬಟರ್ ಫ್ರೂಟ್ ಕುಡ್ದ ಹಾಗೇ ಫೀಲ್ ಇತ್ತು, ಬಟ್ ಟೇಸ್ಟ್ ಬೇರೆ ಅಷ್ಟೇ.
ಈ ಜ್ಯೂಸ್ ಯಾವ್ದ ನೀನ್ ಹೇಳಲ್ಲೇಮೋ ಯಾವುದು ಹಾ ಪೈನಾಪಲ್ ಜ್ಯೂಸಾ ನೀನು ಹೇಳ ಯವಂತ ಯಾವ ಜ್ಯೂಸ್ ಕನ್ನಡದಾಗೆಲ್ಲ ಇಂಗ್ಲೀಷ್ನಾಗ ಹೇಳ್ಬೇಕು ಪರಂಗಿನ್ ಜ್ಯೂಸ್ ಕನ್ನಡ ಅಲ್ಲ ಇಂಗ್ಲೀಷ್ನಾಗ ಪರಂಗಿನ್ ಜ್ಯೂಸ್ ಪರಂಗಿ ಹಣ್ಣು ಏನಂತಾರೆ ಇಂಗ್ಲೀಷ್ನಾಗ ಪರಂಗಿನ್ ಗುಡ್ ಮಾರ್ನಿಂಗ್ ತಂಪು ಪಾನೀಯ ಪರಂಗಿ ಗುಡ್ ಮಾರ್ನಿಂಗ್ ಅಕ್ಕ ಇದು ಯಾವ್ದು ಹೊಸ ಕಂಡ್ಕೊಂಡವ್ರ ಹಗ್ಲೆಲ್ಲ ಗುಡ್ ಮಾರ್ನಿಂಗ್ ಅಂತ ಬರ್ತಾವ್ರೆ ಗುಡ್ ಈವ್ನಿಂಗ್ ಇದು ಹಾ ಇದೇ ಇವಾಗ ಸ್ಟೈಲು ಅದಕ್ಕೆ ಸ್ಟೈಲ್ ಅವಳ್ದು ಸ್ಟೈಲ್ ಅಂತಲ್ಲಿ ನೀನೇನು ಹಂಗಾಡ್ತಿದ್ದಿ ಹಾ ಪರಂಗಿ ಹಣ್ಣು ಅಂತೆ ಪಪ್ಪಾಯ ಜ್ಯೂಸ್ ತಕೊಂಡು ಪರಂಗಿ ಹಣ್ಣು ಜ್ಯೂಸು ಪರಂಗಿನ್ ಜ್ಯೂಸ್ ಅದು ನಾನೇ ಕುಡ್ಕೊಳ್ಳ ಕಲ ಓಕೆ ಗೈಸ್ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗೈಸ್ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್